ನಮಸ್ಕಾರ ಎಲ್ಲರಿಗೂ. ನಿಮಗೆ ಕೂದಲುದುರುವ ಸಮಸ್ಯೆ ಇದೆ, ತಲೆ ಹೊಟ್ಟೆನ ಸಮಸ್ಯೆಯೂ ಕೂಡ ಇದೆ. ಹಾಗಾದರೆ ನಿಮ್ಮ ಕೂದಲು ಉದ್ದವಾಗಿ ಮತ್ತು ದಟ್ಟವಾಗಿ ಬೆಳೆಯಬೇಕಾದ್ರೆ ಈ ಒಂದು ಇಂಗ್ರೀಡಿಯೆಂಟನ್ನು ಮಾತ್ರ ಯೂಸ್ ಮಾಡಲಿಕ್ಕೆ ಮರಿಬೇಡಿ. ಆ ಒಂದು ಇಂಗ್ರೀಡಿಯೆಂಟ್ ನಿಮ್ಮ ಕಿಚನಲ್ಲಿಯೇ ಸಿಗುತ್ತೆ, ಅದೇ ಈರುಳ್ಳಿ. ಹಾಗಾದರೆ ಬನ್ನಿ, ಈ ಈರುಳ್ಳಿಯನ್ನು ಉಪಯೋಗಿಸಿ ನಾವು ಏನೆಲ್ಲ ಮನೆಯಲ್ಲಿ ಹೋಮ್ ರೆಮಿಡಿಯನ್ನು ಮಾಡಬಹುದು ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಲಿಕ್ಕೆ ಮರಿಬೇಡಿ. ಮೊದಲನೆಯ ಹೇರ್ ರೆಮಿಡಿ ಓನಿಯನ್ ಪೀಲ್ ರಿನ್ಸ್. ಈ ರಿನ್ಸ್ ಉಂಟಲ್ಲ ತುಂಬಾ ಯೂಸ್ಫುಲ್. ಯಾರಿಗೆ ಪ್ರೀ ಮೆಚೂರ್ ಆಗಿ ಹೇರ್ ಉಂಟಲ್ಲ ಗ್ರೇ ಆಗುತ್ತೆ ಅವರಿಗೆ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ತುಂಬಾ ಸಿಂಪಲ್. ಓನಿಯನ್ ಬೇಡ, ಇಲ್ಲಿ ಖಾಲಿ ಓನಿಯನ್ ಇದು ಹೊರಗಡೆ ಇರುವ ಸ್ಕಿನ್ ಉಂಟಲ್ಲ ಅದನ್ನು ನಾವು ಯೂಸ್ ಮಾಡ್ತೇವೆ. ನೀವು ಅಡುಗೆ ಮಾಡುವಾಗಂತೂ ಈ ಓನಿಯನ್ ಇದು ಸ್ಕಿನ್ನನ್ನು ತೆಗೆದಿಡ್ತೀರಲ್ವ, ಹಾಗೆಯೇ ಸ್ವಲ್ಪ ದಿವಸ ಆದ ನಂತರ ಒಂದು 2-3 ಡೇಸ್ ಇದನ್ನು ನೀವು ಸ್ಕಿನ್ನನ್ನು ಹೀಗೇ ಒಂದು ಬೌಲಲ್ಲಿ ಹಾಕಿಟ್ರಂಟಲ್ಲ, ಒಂದು ದಿವಸ ನೀವು ಈ ಹೇರ್ ರೆಮಿಡಿಯನ್ನು ಮಾಡ್ಬೋದು. ಹೇರ್ ರೆಮಿಡಿಯನ್ನು ಮಾಡೋದಂತೂ ತುಂಬಾ ಸುಲಭ. 2 ಕಪ್ ವಾಟರಿಗೆ ಈ ಓನಿಯನ್ ಪೀಲ್ಸನ್ನು ಹಾಕಬೇಕು. ಇದನ್ನು ನಾವು 10 ನಿಮಿಷ ಇದನ್ನು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನೀರಿನ ಬಣ್ಣ ಚೇಂಜ್ ಆಗುತ್ತೆ. ಆ ಬಣ್ಣ ಚೇಂಜ್ ಆದ ತಕ್ಷಣ ಈ ರಿನ್ಸ್ ಉಂಟಲ್ಲ, ಓನಿಯನ್ ಪೀಲ್ ರಿನ್ಸ್ ರೆಡಿಯಾಗಿದೆ ಅಂತ ಅರ್ಥ. ಆಮೇಲೆ ಇದನ್ನು ಒಂದು ಬಾಟಲ್ಗೆ, ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಇಡಿ. ಯಾವಾಗ ನಿಮಗೆ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಇದನ್ನು 1 ವೀಕ್ ಮಾತ್ರ ಇದನ್ನು ಸ್ಟೋರ್ ಮಾಡಿ, ಅದಕ್ಕಿಂತ ಜಾಸ್ತಿ ನೀವು ಸ್ಟೋರ್ ಮಾಡಬೇಡಿ. ಇದನ್ನು ಹೇಗೆ ಅಪ್ಲೈ ಮಾಡೋದಂದರೆ, ನೀವು ಹೇರ್ ವಾಶ್ ಆದ ನಂತರ 5 ನಿಮಿಷ ಸ್ಕಾಲ್ಪ್ಗೆ ಮತ್ತು ಹೇರಿಗೆ ಹಾಕಿದ ನಂತರ ಇದನ್ನೊಂದು ಕೂಲ್ ವಾಟರಲ್ಲಿ ರಿನ್ಸ್ ಮಾಡಿಬಿಡಿ. ನೆಕ್ಸ್ಟ್ ರೆಮಿಡಿ ಓನಿಯನ್ ಜ್ಯೂಸ್. ಇದನ್ನು ಹೇಗೆ ಮಾಡೋದಂತ ನೋಡುವ. ಇದು ತುಂಬಾ ಯೂಸ್ಫುಲ್. ನಿಮ್ಮ ಡ್ಯಾಂಡ್ರಫ್, ಹೇರ್ ಫಾಲ್ ಮತ್ತು ನಿಮ್ಮ ಹೇರ್ ಗ್ರೋ ಮಾಡಲಿಕ್ಕೆ ಉಂಟಲ್ಲ ತುಂಬಾ ಯೂಸ್ಫುಲ್. ಫಸ್ಟಿಗೆ ಉಂಟಲ್ಲ ಒಂದು ಓನಿಯನ್ ತಗೊಂಡು ಅದನ್ನು ಸಣ್ಣಗೆ ಹೆಚ್ಚಿದ ನಂತರ ಇದನ್ನು ಒಂದು ಮಿಕ್ಸರ್ಗೆ ಹಾಕಿ. ಯಾಕೆಂದರೆ ನಾವಿವಾಗ ಇದನ್ನು ಗ್ರೈಂಡ್ ಮಾಡಬೇಕು, ಓನಿಯನ್ ಜ್ಯೂಸ್ ತೆಗಿಬೇಕಲ್ಲ ಅದಕ್ಕೆ. ಮಿಕ್ಸಿ ಮಾಡುವಾಗ ಉಂಟಲ್ಲ ನೀವು 1 ಟೇಬಲ್ ಸ್ಪೂನ್ ವಾಟರ್ ಹಾಕ್ಬೋದು. ಸಣ್ಣಗೆ ಪೇಸ್ಟ್ ಆದ ನಂತರ ಒಂದು ಸ್ಟ್ರೈನರ್ ತಗೊಂಡು ಅದನ್ನು ನೀವು ಸ್ಟ್ರೈನ್ ಮಾಡಬೇಕು. ಅಂದರೆ ಎಲ್ಲ ಓನಿಯನ್ ಜ್ಯೂಸನ್ನು ತೆಗೆದು ಒಂದು ಬಾಟಲ್ಗೆ ಹಾಕಬೇಕು. ಇದು ಮಾಡಲಿಕ್ಕೆ ಅದು ತುಂಬಾ ಈಸಿ. ಎಲ್ಲರ ಮನೆಯಲ್ಲಿ ಓನಿಯನ್ ಇದ್ದೇ ಇರುತ್ತೆ ಅಲ್ವಾ, ಇದನ್ನು ಟ್ರೈ ಮಾಡಿ. ಇದು ಆದಮೇಲೆ ಉಂಟಲ್ಲಿ ಈ ಓನಿಯನ್ ಜ್ಯೂಸನ್ನು ಸ್ಕಾಲ್ಪ್ಗೆ ಹಚ್ಚಿ ಒಂದು 30 ನಿಮಿಷ ಹಾಗೆ ಇಡಬೇಕು. ಆಮೇಲೆ ನೀವು ಹೇರನ್ನು ವಾಶ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಹೇರ್ ರೆಮಿಡಿ ಓನಿಯನ್ ಮಾಸ್ಕ್. ಇದು ನಿಮ್ಮ ಕೂದಲನ್ನು ಉಂಟಲ್ಲ ತುಂಬ ಸ್ಟ್ರಾಂಗ್ ಮಾಡುತ್ತೆ. ನಿಮ್ಮ ಹೇರನ್ನು ಡೀಪಾಗಿ ಕಂಡೀಷನ್ ಮಾಡಿ ನಿಮ್ಮ ಹೇರ್ ಗ್ರೋತನ್ನು ಹೆಚ್ಚಿಸುತ್ತೆ. ಇದಕ್ಕೆ ನಮಗೆ ಮೊದಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಓನಿಯನ್ ಪೇಸ್ಟ್. ಓನಿಯನ್ ಜ್ಯೂಸ್ ಮಾಡುವಾಗ ಓನಿಯನ್ ಪಲ್ಪೆಲ್ಲ ಅಲ್ಲಿ ಮಿಕ್ಕಿತ್ತಲ್ಲ ಅದನ್ನೇ ನಾವು ಯೂಸ್ ಮಾಡ್ಬೋದು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಹಾಕ್ತೇನೆ. ಮಸ್ಟರ್ಡ್ ಆಯಿಲ್ ತುಂಬಾ ಒಳ್ಳೆಯದು ನಮ್ಮ ಹೇರಿಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪೇಸ್ಟನ್ನು ನಮ್ಮ ಸ್ಕಾಲ್ಪ್ಗೆ ಹಾಕಬೇಕು. ಸ್ಕಾಲ್ಪ್ಗೆ ಹಾಕಿದ ಮೇಲೆ 30 ಮಿನಿಟ್ಸ್ ಹಾಗೆಯೇ ಇಡಬೇಕು. ಆಮೇಲೆ ನಾವು ಹೇರನ್ನು ವಾಶ್ ಮಾಡ್ಬೋದು. ಇದೆಲ್ಲ ಹೋಮ್ ರೆಮಿಡಿಯನ್ನು ನೀವು ಒಮ್ಮೆ ಮಾಡಿ ಮನೇಲಿ. ಯಾಕೆಂದರೆ ಇದಕ್ಕೆ ತುಂಬಾ ಎಕ್ಸ್ಪೆನ್ಸ್ ಏನೋ ಬೇಕಿಲ್ಲ. ಮನೆಯಲ್ಲೇ ಇರುವ ಒಂದು ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿ ಇದು ಮಾಡೋದು. ಈ ಎಲ್ಲ ಹೋಮ್ ರೆಮಿಡಿಯ ಜೊತೆಗೆ ಉಂಟಲ್ಲ ಹೆಲ್ದಿ ಡಯೆಟ್ ಕೂಡ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವು ಒಳ್ಳೆ ಫುಡ್ ತಿಂದರೆ ಉಂಟಲ್ಲ ನಿಮ್ಮ ಸ್ಕಿನ್ ಮೇಲೆ, ನಿಮ್ಮ ಹೇರ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ನಿಮಗೆ ನಾನಿವತ್ತು ಶೇರ್ ಮಾಡಿದ ಹೇರ್ ರೆಮಿಡೀಸ್ ಇಷ್ಟ ಆದರೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೇನೆ ಮುಂದಿನ ವ್ಲಾಗಲ್ಲಿ.